ನಿಲ್ಸಿ! ಈ ನಿಶ್ಚಿತಾರ್ಥಗೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಬಾಯಿಗೆ ಬಂದ ಹಾಕಿ ಹೊಗಳ್ಬೇಡುವ ನಾಯಿ. ಸಾಯೋ ಕಾಸೆನಾ? ನೀವು ನನಗೆ ಸಾಯಿಸ್ಬಿಡಿ ಸಾಬ್. ನಿಮ್ಗೆ ನಮ್ ಚೋಟ ಸಾಹೇಬ್ಗೆ ಅನ್ಯಾಯ ಆಗ್ತಾ ಇರೋದು ನೋಡ್ಕೊಂಡು ಸುಮ್ನೆ ಅಂತ ನಾಯಿ ನಾನಲ್ಲ. ತಗೊಳ್ಳಿ ಇದನ್ನ. ನೋಡಿ ಇದನ್ನ. ನಾನಿದು ನಂಬಲ್ಲ. ನೀವು ನಂಬಲೇಬೇಕು ಸಾಬ್. ಅವಳು ಹೊಟ್ಟೆಲಿರೋ ಮಗುಗೆ ನಿಮ್ ಮಗ ಕಾರಣ ಅಲ್ಲ ಅಂದ್ರೆ ನೀವು ನಂಬಲೇಬೇಕು. ಇನ್ನೊಂದು ಸಲ ಹೊಗಳಿದ್ರೆ ನಿನ್ನ ನೀವು ಸುಮ್ಮನೆ. ಅವಳು ಹೊಟ್ಟೆಲಿರೋ ಮಗುಗೆ ತಂದೆ ನಾನಲ್ಲ ಅಂತ ನಿನ್ಗೆ ಯಾರು ಹೇಳಿದ್ರು? ಇನ್ಯಾರು ಹೇಳಿದ್ದು? ಈ ಚಿತ್ರನೇ ಹೇಳಿದ್ದು. ವಾಟ್? ಚಿತ್ರ ಹಾಕಿ ಹೇಳಿಲ್ಲ? ಹಾ ಅವ್ರ ಅಪ್ಪ ಅಮ್ಮನು ನಿಂದು ಹೊಟ್ಟೆಲಿರೋ ಮಗುಗೆ ಯಾರ್ದು ಕಾರಣ ಅಂತ ಕೇಳಿದಾಗ ಯಾರ್ದು ಹೆಸರು ಹೇಳಿದ್ರು ಕೇಳು? ಗಿರಿ ಹೆಸರೇ ಹೇಳ್ದೆ. ಆದ್ರೆ ಅವತ್ತಿನ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ಜನ ಪ್ರೀತಿ ಬಗ್ಗೆ ಸುಳ್ಳು ಹೇಳ್ತಾರೆ, ಪ್ರೀತಿಸ್ತೋನ್ ಬಗ್ಗೆನೂ ಸುಳ್ಳು ಹೇಳ್ತಾರೆ. ಆದ್ರೆ ಯಾರು ಅಂತ ಈ ದುನಿಯಾದಲ್ಲಿ ಮದುವೆ ಆಗ್ತಾರೋ ಯಾವ ಹೆಣ್ಣು ಸುಳ್ಳು ಹೇಳೋದಿಲ್ಲ. ಇವರಿಬ್ಬರದು ದೋಸ್ತಿ ಸಾಬ್. ದೋಸ್ತಿ ಮೇ ತಪ್ಪು ಮಾಡಿರೋದು ನಿಜ ಸಾಬ್. ಇದನ್ನೆಲ್ಲ ನಂಬ್ತೀಯಾ? ನಮ್ದೆ. ನೀವಿಬ್ರು ಫ್ರೆಂಡ್ಸ್ ಅಂದ್ರಿ ನಮ್ದೆ. ಆ ಫ್ರೆಂಡ್ಶಿಪ್ ಅಲ್ಲಿ ನಿಮ್ ಜೊತೆ ನನ್ನ ಹೆಸರು ಇದೆ ಅಂದ್ರಿ ಅದನ್ನು ನಮ್ದೆ. ಆದ್ರೆ ಅವನು ಹುಟ್ಟಿರೋ ಮಗುನ ನನ್ ತಲೆ ಕಟ್ಟೋಕ್ ನೋಡ್ತಿದ್ಯಲ್ಲ, ಇದನ್ನ ನಾನ್ ಸಹಿಸ್ಕೊಳಕ್ ಆಗಲ್ಲ. ವಿದ್ಯಾ, ದಯವಿಟ್ಟು ಕ್ಷಮಿಸ್ಬೇಕು. ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್. ಪ್ಲೀಸ್. ಹೀಗೆಲ್ಲ ಆಗತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಅಲ್ಲ? ಆದ್ರೆ ನನಗ್ ಗೊತ್ತಿತ್ತು. ನಾನು ಈ ಮದುವೆಗೆ ಒಪ್ಪೋದಿಲ್ಲ ಅಂತ ನನ್ನ ಮಗನಿಗೆ ತಿಳಿಸೋದಕ್ಕೆ ನನಗೆ 1 ನಿಮಿಷ ಸಾಕಾಗಿತ್ತು. ಆದ್ರೆ ಈ ಪ್ರೀತಿ ಪ್ರೇಮ ಅನ್ನೋ ಹುಚ್ಚಿನಲ್ಲಿ ಮುಳುಗಿರೋರು ತಗೊಳ್ಳೋ ಮೂರ್ಖತನದ ನಿರ್ಧಾರದಿಂದ ನಾನು ನನ್ನ ಮಗಳನ್ನ ಕಳ್ಕೊಂಡೆ. ಅದೇ ರೀತಿ ನಾನು ನನ್ನ ಮಗನ್ನೂ ಕಳ್ಕೊಳ್ಳೋದಕ್ಕೆ ತಯಾರಾಗಿರ್ಲಿಲ್ಲ. ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿ ನಾನು ನನ್ನ ಮಗನ್ನ ಉಳಿಸ್ಕೊಂಡೆ. ಮೈ ಡಿಯರ್ ಸ್ಟ್ರಾಂಗ್ ಬಾಯ್. ದುಡ್ಡಿರೋರ್ಗೂ ದುಡ್ಡು ಇಲ್ಲದೆ ಇರೋರ್ಗೂ ಮದುವೆ ಅನ್ನೋ ಸಂಬಂಧ ಬರೀ ಪುಸ್ತಕದಲ್ಲಿ ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ಇನ್ಮೇಲೆ ಯಾವತ್ತು ಮೈಂಡ್ ಪವರ್ ಮನಿ ಪವರ್ ಇರೋರ್ ಜೊತೆ ದ್ವೇಷ ಕಟ್ಕೊಳ್ಳೋದಕ್ಕೆ ಹೋಗ್ಬೇಡ. ಗೆಟ್ ಔಟ್. ಹೋಗ್ತೀನಿ. ಆದ್ರೆ ಒಂದು ಮಾತು, ನಿನ್ನ ಹತ್ರ ಮನಿ ಪವರ್ ಇದ್ರೆ ನನ್ನ ಹತ್ರ ಹ್ಯಾಂಡ್ ಪವರ್ ಇದೆ. ಅದು ನಿನಗೂ ನಿನ್ ಜನಕ್ಕೂ ಚೆನ್ನಾಗಿ ಗೊತ್ತು. ಪ್ರೀತಿ ಅನ್ನೋದು ಹ್ಯಾಂಡ್ ಪವರ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಮನ್ಸಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ನಿನ್ ಕೊಟ್ಟು ಟಾರ್ಚರ್ ಎಲ್ಲ ಸಹಿಸ್ಕೊಂಡೆ. ಆದ್ರೆ ನಿನ್ನ ಮನೆಗೆ ಸೊಸೆ ಆಗಿ ಬರೋದು ನನ್ನ ಗೆಳತಿ ಚಿತ್ರ. ಇದು ಖಂಡಿತ ಅಚಿತ್ರ. ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಏನಾದ್ರೂ ಒಂದು ಆಸೆ ಇದ್ದೇ ಇರುತ್ತೆ. ನಿನ್ನ ಮನಸ್ಸಿನಲ್ಲಿ ಏನೇ ಆಸೆ ಇದ್ರೂ ಅದನ್ನು ನಾನ್ ನೆರವೇರಿಸ್ತೀನಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಅಣ್ಣ, ಎಲ್ರು ಅವ್ನು ಕಾಣಿಸ್ತಾ ಇಲ್ಲ. ಇನ್ಫಾರ್ಮೇಶನ್ಗೆ ಸರಿ ಇದೆ ತಾನೆ? ಸರಿ ಇದೆ ಅಣ್ಣ. ಅವನು ದಿನ ಅಂಗಡಿಯಿಂದ ಮನೆಗೆ ಹೋಗೋದು ಇದೇ ರೋಡಲ್ಲಿ. ಯಾರು ಮಿಸ್ ಮಾಡಬಾರ್ದು. ಅವನು ಸಾಮಾನ್ಯದು ಆದ್ಮಿಗೆ ಇಲ್ಲ. ಇವತ್ತು ಅವನು ಬದುಕಿರ್ಬೇಕು, ಇಲ್ಲ ನಾನ್ ಬದುಕಿರ್ಬೇಕು. ಹಲೋ, ನಡೀರಿ ಆಸ್ಪತ್ರೆಗೆ ಹೋಗೋಣ. ನಥಿಂಗ್ ಟು ವರಿ, ಶಿ ಇಸ್ ಆಲ್ ರೈಟ್. ನಾನು ಬೇರೆ ವಿಟಮಿನ್ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಅದನ್ನ ಕೊಡಿ, ಸರಿ ಹೋಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಸ್ಕೂಲಿಂದ ಬರ್ತಿದ್ದಾಗ ಆಕ್ಸಿಡೆಂಟ್ ಆಗೋಯ್ತು. ಯಾರು ನನ್ನ ಮಗನಿಗೆ ಆಕ್ಸಿಡೆಂಟ್ ಮಾಡಿದ್ದು ಹೇಳೆ? ಅವನನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಛೇ, ಮಗನಿಗೆ ಹೇಗಿದೆ ಅಂತ ಕೇಳ್ದೆ. ಅವನ್ಗೆ ಕೊಲ್ತೀನಿ ಇವನ್ಗೆ ಕೊಲ್ತೀನಿ ಅಂತಿದ್ಯಲ್ಲ, ಆ ಪಾಪಗಳೇ ಇವತ್ತು ನಮ್ಮ ಮಗನಿಗೆ ಸುತ್ಕೊಂಡಿರೋದು. ಹೇ, ನಮ್ಮ ಮಗನಿಗೆ ಏನಾದ್ರೂ ಆದ್ರೆ ಅದಕ್ಕೆ ನೀನೇ ಕಾರಣ.
ಅವಕಾಶ ಸಿಕ್ಕರೆ ತಲೆ ತಿನ್ನಕ್ಕೆ ಶುರು ಮಾಡ್ಬಿಡ್ತಾಳೆ. ಸೈಲೆನ್ಸ್, ಹೆದರ್ಕೋಬೇಡಿ, ಏನೂ ಆಗಲ್ಲ. ನಿಮ್ ಹುಡುಗಂದು ರೇರ್ ಬ್ಲಡ್ ಗ್ರೂಪ್, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಸರಿಯಾದ ಟೈಮಿಗೆ ಬ್ಲಡ್ ಸಿಕ್ತು, ವಾರ್ಡ್ ಶಿಫ್ಟ್ ಮಾಡಿದೀವಿ, ಹೋಗ್ ನೋಡಿ. ಮಿಸ್ಟರ್ ಅಬ್ದುಲ್ಲಾ, ನಿಮ್ ಮಗನಿಗೆ ಬ್ಲಡ್ ಕೊಟ್ಟವರು ಇವರೇ. ಇವ್ರ ಹೆಸರು ಮಿಸ್ಟರ್ ಗಿರೀಶ್ ಅಂತ. ನಾನಿನ್ ಬರ್ತೀನಿ. ಭಯ್ಯ, ದೇವ್ರ ಹಾಕ್ ಬಂದು ನನ್ ಮಗನಿಗೆ ಜೀವದಾನ ಮಾಡಿದ್ರಿ. ಈ ಋಣನ ಹ್ಯಾಕ್ ತೀರ್ಸ್ಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಏನಮ್ಮ ಇದು? ಭಯ್ಯ ಅಂತೀರಾ, ಕೈಯೂ ಮುಗಿತೀರಾ, ಹಾಗೆಲ್ಲ ಮಾಡಬಾರ್ದು. ಮನುಷ್ಯ ಅಂದಮೇಲೆ ಒಬ್ರು ಪ್ರಾಣ ಉಳ್ಸೋಕ್ ಪ್ರಯತ್ನ ಪಡ್ಬೇಕೆ ಹೊರತು ಇನ್ನೊಬ್ರು ಪ್ರಾಣ ತೆಗಿಯೋ ಹಕ್ಕು ನಮ್ಗಿರಲ್ಲ. ನಾವೆಲ್ಲ ಮನುಷ್ಯ ಇಲ್ವಮ್ಮ? ವಿದ್ಯಾ, ತಗೋ, ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡು. ಕೈ ಹಿಡಿಯೋ ಹೆಂಡತಿನೇ ಸೆಲೆಕ್ಟ್ ಮಾಡೋಕೆ ಆಗ್ತಿದ್ದವನಿಗೆ ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಷನ್ ಯಾಕೆ ಡ್ಯಾಡಿ? ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬಿಡಿ. ಏನಪ್ಪ, ಇನ್ಸ್ಪೆಕ್ಟರ್ ಸೋಮಣ್ಣ ಅವ್ರು ಬಂದಿದ್ದಾರೆ. ಏನ್ ಸರ್, ಬಹಳ ದಿನದ ಮೇಲೆ ಕರ್ಸ್ಬಿಟ್ಟಿದ್ದೀರಾ? ಇದಕ್ಕೋಸ್ಕರ ಚೆನ್ನಾಗಿದ್ದಾನೆ ಹುಡುಗ, ಕಳಿಸ್ಲಾ ಮೇಲಕ್ಕೆ? ಸದ್ಯಕ್ಕೆ ನನ್ನ ಮಗನ ಮದುವೆ ಆಗೋವರೆಗೂ ಇವನನ್ನ ಒಳಗ್ ಕಳಿಸು. ನಿನ್ನನ್ನ CI ಇಂದ ACP ಮಾಡಿಸ್ತೀನಿ. ಅಬ್ದುಲ್ನಿಂದ ಈ ಕೆಲಸ ಆಗ್ಲಿಲ್ವಾ? ಅವನನ್ನ 3 ಸಲ ಕಳಿಸ್ದೆ, 3 ಸಲನೂ ಫೇಲ್ಯೂರ್ ಆದ. ಇವನೇ ವೀಕೋ ಅವನೇ ಸ್ಟ್ರಾಂಗೋ ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ರು ಲೀಗಲಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಇಲ್ಲೀಗಲ್ ಆಗಿ ಟ್ರೈ ಮಾಡ್ತಾರೆ. ನೀವು ಇಲ್ಲೀಗಲಿ ಫೇಲ್ಯೂರ್ ಆಗಿ ಲೀಗಲ್ ಆಗಿ ಸಕ್ಸಸ್ ಮಾಡಕ್ ಕೊಟ್ಟಿದ್ದೀರಲ್ಲ ಸರ್, ನಿಮ್ ಸ್ಟೈಲೇ ಬೇರೆ. ಕೆಲಸ ಆಯ್ತು ಅನ್ಕೊಳ್ಳಿ.